ಫೋನ್ನ ಪಾಸ್ವರ್ಡ್ ಟೈಪ್ ಮಾಡಿ ಚೆಕ್ ಮಾಡಿದಿರಾ? ಚೆಕ್ ಮಾಡಿಲ್ಲ, ಪಾಸ್ವರ್ಡ್ ಗೊತ್ತಿರುತ್ತೆ, ಸುಮ್ಮನೆ ಏನೋ ಒಂದು ಸಾಂಗ್ ಹಾಕಕ್ಕೋ ಅಥವಾ ಆ ಥರದ್ದು. ನಾನು ಆ ಥರ ಯಾರ್ದು ಫೋನ್ ಇಲ್ಲಿವರೆಗೂ ಚೆಕ್ ಮಾಡಿಲ್ಲ. ತುಂಬಾ ಮುಜುಗರದ ಪರಿಸ್ಥಿತಿಯಲ್ಲಿ ಡ್ಯಾನ್ಸ್ ಮಾಡಿದಿರಾ? ಎಷ್ಟು ಎರಡ ನಾನು ತುಂಬಾ ಗಡಿಬಿಡಿ ವ್ಯಕ್ತಿ, ಹಾಗಾಗಿ ದಿನಕ್ಕೊಂದು ಎರಡಾದರೂ ಅಯ್ಯೋ ಎಂಬ್ಯಾರೆಸ್ ಆಗೋಗ್ಬಿಟ್ನಲ್ಲ ಅನ್ನೋ ಥರದ್ದು ಆಗ್ತಾನೆ ಇರುತ್ತೆ ನನ್ನ ಲೈಫಲ್ಲಿ. ಸೊ ತುಂಬಾ ಫೇಸ್ ಮಾಡಿದ್ದೀನಿ ನಾನು. ತುಂಬಾ ಹಿಂಸೆ ಆಗುವಂತಹ ಸನ್ನಿವೇಶದಲ್ಲಿ ಸುಳ್ಳು ಹೇಳಿ ಹೊರಗಡೆ ಹೋಗಿದ್ದೀರಾ? ಹಾಂ, ಹೋಗಿರ್ಬೋದೇನೋ. ಯೂಶಲಿ ಎಂಬ್ಯಾರೆಸ್ ಆದ ತಕ್ಷಣ ನಾನು ಜೋರಾಗಿ ನಕ್ಬಿಡ್ತೀನಿ, ನಾನೇ ನಕ್ಬಿಡ್ತೀನಿ. ಸೊ ನಕ್ಬಿಟ್ಟು ಸರಿ ಸರಿ ಆಯಿತು ಅಂತ ಹೊರಟಿರ್ತೀನಿ. ಬಟ್ ಸುಳ್ಳು ಐ ಡೋಂಟ್ ರಿಮೆಂಬರ್. ಹೇಳಿರ್ಬೋದೇನೋ ಮೇ ಬಿ. ರಾತ್ರಿ ಲೇಟ್ ಆಗಿ ಮಲಗಿ ಶೂಟಿಂಗ್ಗೆ ಲೇಟ್ ಆಗಿ ಹೋಗಿರೋ ಎಕ್ಸಾಂಪಲ್ ಇದೆಯಾ? ದಿನಾನೂ ಅದೇ ಹಣೆ ಬರ ನಂದು. ದಿನ ಲೇಟಾಗಿ ಮಲ್ಕೊತೀನಿ, ಆಮೇಲೆ ಎದ್ಬಿಟ್ಟು ನಿದ್ದೆ ಕಣ್ಣಲ್ಲೇ ಶೂಟಿಂಗ್ ಹೋಗ್ಬಿಟ್ಟು ಇಲ್ಲ ಒಂದೊಂದ್ಸತಿ ಲೇಟಾಗಿ ಹೋಗ್ಬಿಟ್ಟಿರ್ತೀನ. ಸರ್ ಸಾರಿ ಸರ್, ಹುಷಾರಿರಲಿಲ್ಲ, ರಾತ್ರಿ ಎಲ್ಲ ನನ್ನ ವಾಮಿಟಿಂಗು, ರಾತ್ರಿ ಎಲ್ಲ ಏನೋ ಆಗಿತ್ತು ನನಗೆ, ಅದಕ್ಕೆ ಸರ್ ಅಂತ ಏನೋ ಒಂದು ಕತೆ ಹೊಡಿತೀನಿ. ದಿನ ಆಗುತ್ತದು. ನಿಮ್ಮ ಸೀರಿಯಲ್ ಟೀಮ್ಸ್ ಜೊತೆ ಸೀರಿಯಸ್ ಆಗಿ ಜಗಳ ಮಾಡಿ ಮಾತು ಬಿಟ್ಟಿದ್ದೀರಾ? ನೋ, ನಾನು ಆ ಥರ ವ್ಯಕ್ತಿನೇ ಅಲ್ಲ. ಅವ್ರು ಜಗಳ ಮಾಡಿದ್ರು ನಾನೇ ಹೋಗಿ ಬಿಟ್ಟಾಗಿ ಕಾಂಪ್ರೋ ಆಗಿಬಿಡೋಣ ಅಂತ ಅಂದ್ಬಿಡ್ತೀನಿ. ಯಾಕೆಂದರೆ ಒಂದು ಕಡೆ ಕೆಲಸ ಮಾಡ್ತಿರ್ಬೇಕಾದ್ರೆ ದಿನ ಅವ್ರ ಮುಖ ನೋಡಬೇಕು ನಾವು. ಸೊ ಜಗಳ ಎಲ್ಲ ಖಂಡಿತವಾಗ್ಲೂ ಇಲ್ಲ. ಶಾಪಿಂಗ್ಗೆ ಹೋದಾಗ ಸೇಲ್ಸ್ಮನ್ ಮೇಲೆ ರೇಗಾಡಿರೋದು, ಚೆನ್ನಾಗಿ ಬೈದಿರೋದು ಇದೆಯಾ? ಇಲ್ಲ, ನೋ, ಆ ಥರ ಎಲ್ಲ ಮಾಡಿಲ್ಲ ನಾನು. ಆನ್ಲೈನ್ ಶಾಪಿಂಗ್ ಮಾಡಿದಾಗ ಚೆನ್ನಾಗಿ ಕಾಣಿಸಿದ ಡ್ರೆಸ್ ಡೆಲಿವರಿ ಆದಾಗ ಬೇರೆ ಥರ ಇದ್ದದ್ದು? ಅಯ್ಯೋ, ಯಾಕೆ ಕೇಳ್ತೀರಾ? ನನ್ನ ತಿಂಗಳಲ್ಲಿ ಒಂದು 10ರಿಂದ 15 ಜೊತೆ ಬಟ್ಟೆ ತರಿಸ್ಕೊಂಡ್ರೆ ಅದರಲ್ಲಿ 10 ಜೊತೆ ವಾಪಸ್ಸೇ ಕಳಿಸಿರ್ತೀನಿ. ಅಲ್ಲೇ ಒಂಥರ ಕಾಣಿಸುತ್ತೆ. ಅದನ್ನು ನಾನು ಹಾಕೊಂಡ್ಮೇಲೆ ಅಲ್ಲಿ ಒಳ್ಳೆ ಅವ್ರು ಹಾಕೊಂಡಿರೋ ಐಶ್ವರ್ಯ ರೈ ಥರ ಕಾಣಿಸ್ತಿರ್ತಾರೆ, ಈ ಕಡೆ ನಾನು ಹಾಕೊಂಡ್ಮೇಲೆ ಪೂಲಂದೇವಿ ಥರ ಕಾಣಿಸ್ತಾ ಇರ್ತೀನಿ ನಾನು. ಸೊ ಎಷ್ಟು ಸತಿ ವಾಪಸ್ ಕಳ್ಸ್ಕೊಂಡು ಬೈಕೊಂಡೆಲ್ಲ ಕಳಿಸಿದ್ದೀನಿ ಗೊತ್ತಾ. ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ನಿಮಗೆ ತುಂಬಾ ಬೇಜಾರಾಗಿದ್ಯಾ? ಹಾಗಾದ್ರೆ ಆ ಸೀನ್ ಯಾವುದು? ಅದೇ, ನನಗೆ ಯಾವಾಗ ನಾನು ಏನು ಡೈಲಾಗ್ ಇಲ್ಲದೆ ಸುಮ್ಮನೆ ಒಂದು ಕಡೆ ಎಲ್ರಿಗೂ ಹ್ಞೂ ಇಲ್ಲ ಇಲ್ಲ ಅಂತ ತಲೆ ಅಲ್ಲಾಡಿಸ್ಕೊಂಡು ರಿಯಾಕ್ಷನ್ ಕೊಟ್ಕೊಂಡು ನಿಂತ್ಕೊತಿದ್ನೋ, ಅವಾಗ ನನ್ನ ಮೇಲೆ ನನಗೇನೆ ಅಯ್ಯೋ ಜಿಗುಪ್ಸೆ ಬರೋ ಥರ ಅನಿಸ್ಬಿಡೋದು. ಏನಪ್ಪ, ನಾನೇನು ಪರ್ಫಾರ್ಮೆನ್ಸೇ ಮಾಡಿಲ್ಲ, ಇಷ್ಟು ಈ ಥರ ಅನಿಸಿದೆ. ಶೂಟಿಂಗ್ಗೆ ಹೋಗೋ ತರಾತುರಿಯಲ್ಲಿ ಫುಡ್ ಬಾಕ್ಸ್ ಮರೆತು ಮತ್ತೆ ಡನ್ಸೋ ಮಾಡಿಸಿದ್ದೀರಾ? ಫುಡ್ ಬಾಕ್ಸ್ ಅಷ್ಟೇ ಅಲ್ಲ, ಕಾಸ್ಟ್ಯೂಮು, ಜ್ಯುವೆಲ್ರಿ, ಮನೆ ಕೀ, ಎಲ್ಲದನ್ನು ಕಂಟಿನ್ಯೂಟಿ, ಜ್ಯುವೆಲ್ಸ್ ಆಗಿರಲಿ, ಏನೋ ಒಂದು ಕಂಟಿನ್ಯೂಟಿ ಎಲ್ಲ ಅದನ್ನು ಮೊನ್ನೆ ಅಷ್ಟೇ ಅವ್ರು ಕಳಿಸಿದ್ದಾರೆ ಔಟ್ಫಿಟ್ಟು. ನಾನು ನೋಡ್ಕೊಂಡಿಲ್ಲ, ರಾತ್ರಿ ಮಲ್ಕೊಂಬಿಟ್ಟಿದ್ದೀನಿ, ಬೆಳಿಗ್ಗೆ ಅದನ್ನು ತೊಗೊಂಬಂದಿಲ್ಲ, ಮನೆಯಿಂದ ಪೋರ್ಟರ್ ಮಾಡಿಸ್ಕೊಂಡಿದ್ದೀನಿ. ಒಂದು ದಿವಸ ಹೇರ್ ಎಕ್ಸ್ಟೆನ್ಷನ್ ತೊಗೊಂಡಿಲ್ಲ, ಅದನ್ನು ಪೋರ್ಟರ್ ಮಾಡಿಸ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಆಬ್ಸೆಂಟ್ ಮೈಂಡೆಡ್ ನಾನು. ಊಟನ ಡನ್ಸೋ ಮಾಡಿಸ್ಕೊಂಡಿದ್ದೀನಿ, ಎಲ್ಲದೂ ಮಾಡಿಸ್ಕೊಂಡಿದ್ದೀನಿ. ಫ್ಯಾನ್ ಹೆಸರಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಯಾರಾದ್ರೂ ಟಾರ್ಚರ್ ಕೊಟ್ಟಿದ್ದಾರಾ? ಅಯ್ಯೋ, ಟಾರ್ಚರಾ ಅಪ್ಪ. ಒಂದು ಪಾಯಿಂಟಲ್ಲಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೆ. ಯಾರ ಪುಣ್ಯಾತ್ಮನೋ, ಅದು ಯಾವುದೋ ಒಂದು ಫಸ್ಟು ಅಕ್ಕ 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 ಅಂತ ಕರೀತಿದ್ದ. ಅಕ್ಕ ನೀವಂದರೆ ನಂಗೆ ತುಂಬ ಇಷ್ಟ ಅಕ್ಕ, ಅಕ್ಕ ನಾನು ನಿಮ್ಮ ದೊಡ್ಡ ಫ್ಯಾನ್ ಅಕ್ಕ. ಸರಿನಪ್ಪ ಆಯಿತು ಥ್ಯಾಂಕ್ ಯು ಅಂತ ರಿಪ್ಲೈ ಮಾಡಿದ್ಮೇಲೆ, ಚಿನ್ನ ನಂಗೆ ನೀನಂದರೆ ತುಂಬ ಇಷ್ಟ ಚಿನ್ನ, ನಾನು ಇನ್ನೇ ಮದುವೆ ಆಗೋದು ಚಿನ್ನ, ಪ್ಲೀಸ್ ಚಿನ್ನ, ನಿಮ್ಮ ಮನೆ ಹತ್ರನೇ ಇದ್ದೀನಿ ಚಿನ್ನ. ನನ್ನ ಮನೇಲಿ ಇಲ್ದಿರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮನ ಹತ್ರ ಎಲ್ಲ ಬಂದ್ಬಿಟ್ಟು ಗಿಫ್ಟ್ ಎಲ್ಲ ಕೊಟ್ಟೋಗ್ಬಿಟ್ಟಿದ್ದಾನೆ. ನನಗೆ ಭಯ ಸ್ಟಾರ್ಟ್ ಆಗೋಯ್ತು, ಯಾರಪ್ಪ ಇದು ಸೈಕೋ ಫ್ಯಾನು. ಆಮೇಲೆ ನೀನಿಲ್ಲಾಂದರೆ ನಾನು ಬದುಕಿರಲ್ಲ, ನೀನಂದರೆ ನಂಗೆ ಬೇಕೇ ಬೇಕು ನೀನು. ನಾನು ಒಂದು ಪಾಯಿಂಟಲ್ಲಿ ಅಯ್ಯೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡಲ್ಲ ನಾನು ಅಂತ ಎಲ್ಲ ಅನಿಸ್ಬಿಟ್ಟಿದೆ. ಸಿಕ್ಕಾಬಟ್ಟೆ ಆ ಪುಣ್ಯಾತ್ಮ ಎಲ್ಲಿದೆಯಾ, ನೀವು ನೋಡ್ತಿದ್ರೆ ಇದನ್ನು, ಯಾಕಪ್ಪ ಹಂಗೆ ಮಾಡಿದೆ ನನಗೆ, ನನ್ನ ಒಂದಷ್ಟು ದಿವಸ ನಂಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಟ್ಟಿಲ್ಲ, ನೀನು ಹಂಗೆ ಮಾಡಿಬಿಟ್ಟಿದ್ಯಾ. ಕೊಟ್ಟಿದ್ದಾರೆ. ಯಾರಾದ್ರೂ ಹೀರೋಯಿನ್ನ ನೋಡಿ ಜೆಲಸ್ ಆಗಿದ್ರಾ? ಹಾಂ, ರಾಧಿಕಾ ಪಂಡಿತ್ ಮ್ಯಾಮ್. ಯಾಕೆಂದರೆ ಅವ್ರು ನೋಡಿ ಜಲಸ್ ಅಲ್ಲ, ಬಟ್ ಯಶ್ ಮತ್ತು ಅವರಿಬ್ಬರು ಪೇರ್ ನೋಡಿಬಿಟ್ಟು ಎಷ್ಟೊಂದು ಸತಿ ಅಂದ್ಕೊಂಡಿದ್ದೀನಿ, ಎಷ್ಟು ಕ್ಯೂಟಾಗಿದೆ, ನನಗೂ ಇದೇ ಥರ ಒಬ್ಬ ಯಶ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಅನಿಸಿದೆ. ನನಗೆ ಜಲಸ್ ಆಗಿದೆ, ಅವರಿಬ್ಬರು ಪೇರ್ ನೋಡ್ಬಿಟ್ಟು ಜಲಸ್ ಆಗಿದೆ. ಶೂಟಿಂಗ್ ಇಲ್ದಿರೋ ಟೈಮ್ನಲ್ಲಿ ಮನೆಯಲ್ಲಿ ಜಾಸ್ತಿ ನಿದ್ರೇನೆ ಮಾಡೋದು?
ಇಲ್ಲ, ಶೂಟಿಂಗ್ ಇಲ್ದಿರೋ ಟೈಮಲ್ಲಿ ನಾನು ಯೂಶ್ವಲಿ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಮೋಸ್ಟ್ ಆಫ್ ದ ಟೈಮ್ ಎಲ್ಲಾದರೂ ಹೋಗ್ತಿರ್ತೀನಿ. ಆ್ಯಂಡ್ ನಂಗೆ ತುಂಬ ಮೂವೀಸ್ ನೋಡೋ ಹುಚ್ಚು ಜಾಸ್ತಿ. ಅದು ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ, ಕೆಟ್ಟ ಮೂವಿ ನಾನು ಹೋಗ್ಬಿಟ್ಟು ಥಿಯೇಟ್ರಲ್ಲಿ ಕಾಸು ಕೊಟ್ಬಿಟ್ಟು ಕ್ಲೀನಾಗಿ ಮೂವಿ ನೋಡ್ಕೊಂಬರ್ತೀನಿ, ಯಾವುದೇ ಭಾಷೆ ಆಗಿರಲಿ ಅದು. ಸೊ ಯೂಶ್ವಲಿ ಮೂವೀಸ್ಗೆ ಹೋಗ್ತಿರ್ತೀನಿ. ನನಗೆ ಫ್ರೆಂಡ್ ಸರ್ಕಲ್ ತುಂಬಾ ಕಡಿಮೆ. ನನಗಿರೋದು 2-3 ಬೆರಳೆಣಿಕೆ ಅಷ್ಟು ಫ್ರೆಂಡ್ಸು. ಸೊ ಅವ್ರ ಜೊತೆ ಏನೋ ಟೈಮ್ ಸಿಕ್ಕಿದಾಗ ಅವ್ರ ಜೊತೆ ಆಚೆ ಹೋಗ್ತೀನಿ ನಾನು. ಮೋಸ್ಟ್ ಆಫ್ ದ ಟೈಮ್ ನಾನು ಶೂಟಿಂಗ್ ಇಲ್ಲ ಅಂದರೆ ಮನೇಲಿರೋಕ್ಕೆ ಇಷ್ಟಪಡಲ್ಲ. ಲೆಕ್ಚರರ್ಗೆ ಕಾಳು ಹಾಕಿದ್ದೀರಾ? ಓ, ಖಂಡಿತವಾಗ್ಲೂ ಹಾಕಿದ್ರು. ಯಾರು ಹಾಕಿರಲ್ಲ? ನಮಗೆ ನಾನು ಜೈನಲ್ಲಿ ಓದಬೇಕಾದ್ರೆ ಒಬ್ಬರು ಲೆಕ್ಚರರ್ ಇದ್ದರು, ಇಂಗ್ಲೀಷ್ ಲೆಕ್ಚರರು. ಸೊ ಅಪ್ಪ ಎಷ್ಟು ದೊಡ್ಡ ಕ್ರಶ್ ಅಂದರೆ, ಈ ಮೊಗ್ಗಿನ ಮನಸ್ಸು ಮೂವಿಲಿ ಇವರು ರಾಧಿಕಾ ಪಂಡಿತ್ಗೆ ಆಗುತ್ತಲ್ಲ, ಹಾಗೇ ನಾನು ಅವ್ರ ಸರ್ನ ಹಿಂಗೆ ನೋಡ್ಕೊಂಡು ಕೂತ್ಕೊಬಿಡುವೆ. ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ ಸರ್ರು, ಹಾಗೆ ಹಿಂಗೆ ಅಂತ. ಆದರೆ ಏನು ಬೇರೆ ಕೆಟ್ಟ ಇಂಟೆನ್ಷನ್ ಅಲ್ಲ, ಅದೇನೋ ಆ ಟೈಮಲ್ಲಿ ಆ ಮೂವಿ ಎಲ್ಲ ನೋಡಿರ್ತೀವಲ್ಲ, ವಾವ್ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ ಸರ್ರು, ಹಾಗೆ ಹೀಗೆ ಅಂತ ಕ್ರಶ್ ಆಗಿದೆ.